ಸರ್ ಇದು ನೋಡಿ ಫ್ರೆಶ್ ದೇಸಿ ಚಿಕನ್. ಮತ್ತೆ ಮಣ್ಣಿನ ಪಾತ್ರೆ ಅಲ್ವಾ ಸುಹೇಲ್? ನೋಡಿ ದೇಸಿ ಕೋಳಿ. ಎಸ್, ಯಾವ ತರ ಕಟ್ ಮಾಡಿ ಎಲ್ಲ ತಂದಿದ್ದೇವೆ ನಾವು. ನೋಡಿ ನೋಡಿ ಇನ್ನೂ ಸಹ ಬಾಯ್ಲ್ಡ್ ಇದಾಗ್ತಾ ಉಂಟು ನೋಡಿ. ಸೂಪರ್ ಅಲ್ವಾ ಅದು? ಓಕೆ ಓಕೆ. ಇದೇನು ಸುಹೇಲ್? ಸಫಾನ್ ಗರಂ ಮಸಾಲ 1 ಸ್ಪೂನ್ ಹಾಕುವ. ಒಂದು ಆಲ್ಮೋಸ್ಟ್ ಸಫಾನ್. ಸುಹೇಲ್ ಏನ್ ಸ್ಪೆಷಲ್ ಸಫಾನ್? ಸುಹೇಲ್ ಮಾಶಾಅಲ್ಲಾ, ಬಹರೇನಲ್ಲಿ ತುಂಬಾ ಒಳ್ಳೆ ಕ್ಲೈಮೇಟ್ ಇವಾಗ. ಸ್ವಲ್ಪ ಮುಂಚೆ ಮಳೆ ಬರ್ತಾ ಇತ್ತು, ಇವಾಗ ಕೂಡ ಹಾಗೇನೆ ಮೋಡ ಕವಿದ ವಾತಾವರಣ, ಮತ್ತೆ ಮಳೆ ಬರುವಂತಹ ಸಂಭವ. ಈ ವ್ಲಾಗ್ ನಲ್ಲಿ ಉಂಟಲ್ಲ, ನಾನಲ್ಲ ಫುಡ್ ಮಾಡೋದು ಸುಹೇಲ್, ಏನ್ ಮಾಡ್ಬೇಕು. ಅದು ಕೂಡ ಏನ್ ಗೊತ್ತಾ, ಸ್ಪೆಷಲಿ ಚಿಕನ್ ಪುಳಿ ಮುಂಚಿ ಕರಿ, ಅದೊಂಥರ ಮ್ಯಾಂಗ್ಳೂರ್ ಸ್ಟೈಲ್. ಅದರ ಜೊತೆಗೆ ಉಂಟಲ್ವಾ ದೋಸೆ, ಏನು ನೀರು ದೋಸೆ, ಮಂಗಳೂರು ದೋಸೆ ಅಂತ ಹೇಳ್ತೇವೆ, ಅದು ಕೂಡ ಯಾವ ತರ ಗೊತ್ತಾ, ನಾವು ಅಲ್ಲಿಗೆ ಹೋಗ್ತಾ ಇರೋದು. ಈ ಫ್ರೆಶ್ ಕೋಳಿ ಅಂದ್ರೆ ನಾರ್ಮಲಿ ಎಲ್ಲರ ಮೈಂಡ್ ಅಲ್ಲಿ ಬರ್ಬೋದು, ನಾವು ಗಲ್ಫ್ ಅಲ್ಲಿ ಇರೋದು. ಹೌದು, ಗಲ್ಫ್ ಅಲ್ಲಿ ಈ ತರ ಫ್ರೆಶ್ ಕೋಳಿ ಎಲ್ಲ ಸಿಗ್ತದ ಅಂತ? ಡೆಫಿನೆಟ್ಲಿ ಸಿಗುತ್ತೆ. ಅಂದ್ರೆ ದೇಸಿ ಕೋಳಿ ಒಂದು ಡಿಫ್ರೆಂಟ್ ಆಗಿರುವಂತಹ ಸ್ಪೆಷಲ್ ಫುಡ್. ಅದು ಮಾಸ್ಟರ್ ಶೆಫ್ ಅಂತ ಹೇಳ್ಬೋದು ನಮ್ಮ ಸುಹೇಲ್ ನನ್ನು. ಅದಕ್ಕೆ ಕಂಪ್ಲೀಟ್ಲಿ ಫುಡ್ ನಾಳೆ ಮಾಡುದು ಸುಹೇಲ್. ಇವಾಗ ಏನು ನನ್ನ ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದಾನೆ, ನಾಳೆ ಸುಹೇಲ್ ಫುಡ್ ಮಾಡುವ ಕ್ಯಾಪ್ಚರ್ ಮಾಡುದು ನಾನು, ಸುಹೇಲ್ ಫುಡ್ ಮಾಡುದು. ಚಿಕನ್, ದೇಸಿ ಚಿಕನ್ ಪುಳಿ ಮುಂಚಿ ಕರಿ ವಿತ್ ಮ್ಯಾಂಗ್ಳೂರ್ ದೋಸಾ. ದೋಸಾ ಫ್ರೆಶ್ ಚಿಕನ್ ತೆಗಿಲಿಕ್ಕೆ ಇಲ್ಲಿ ಅಮ್ಮನ್ ಟೌನ್ ಅನ್ನುವಂತ ಒಂದು ಪ್ಲೇಸ್ಗೆ ಬಂದಿದ್ದೇವೆ. ಓಕೆ, ಕ್ಲೈಮೇಟ್ ಎಲ್ಲ ನೋಡಿ ಮಾಶಾಅಲ್ಲಾ, ಬಾರಿ ತುಂಬಾ ಬ್ಯೂಟಿಫುಲ್. ಅಂದ್ರೆ ಒಳ್ಳೆ ವೆದರ್ ಇವಾಗ. ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ. ನಮ್ಮ ಇಲ್ಲೊಬ್ರು ಈ ಶಾಪ್ ನಮ್ಮ ಪರಿಚಯದವರು ಇದ್ದಾರೆ. ಎಸ್, ಅವರು ಬಾಂಗ್ಲಾದೇಶಿ, ನಮ್ಮ ಜಾಸಿಮ್ ಭಾಯ್. ಜಾಸಿಮ್ ಭಾಯ್ ಚಿಕನ್ ಚಾಯ್ ಆಯ್ತಾ ಫ್ರೆಶ್ ದೇಸಿ ಓಕೆ. ಇದು ನಮ್ಮ ಫ್ರೆಂಡ್, ನಮ್ಮ ಬಾಂಗ್ಲಾದೇಶಿ ಅವರು, ನಮ್ಮ ಜಾಸಿಮ್ ಭಾಯ್ ಅಂತ ಹೇಳಿ. ಇವರ ಶಾಪ್ ಅಲ್ಲಿ ನೋಡಿ ಮಾಶಾಅಲ್ಲಾ ಎಲ್ಲ ಬರ್ಡ್ಸ್ ಎಲ್ಲ ಇದೆ, ಫ್ರೆಶ್ ಮೊಟ್ಟೆ ಎಲ್ಲ ಇದೆ. ಜಾಸಿಮ್ ಭಾಯ್ ಫ್ರೆಶ್ ಎಗ್ ಏನಾ? ತುಂಬಾ ಫ್ರೆಶ್ ಎಗ್ ಎಲ್ಲ ಇದೆ ಮಾಶಾಅಲ್ಲಾ. ಜಾಸಿಮ್ ಭಾಯ್ ಮೇರೆ ಕೋ ಯೇ ಚಿಕನ್ ಚಾಹಿಯೆ ದೇಸಿ. ಇಲ್ಲೆಲ್ಲ ನೋಡಿ, ಇದೆಲ್ಲ ಉಂಟಲ್ಲ, ಇದೆಲ್ಲ ಇದಕ್ಕೆ ಕೋಳಿಗೆ ಮತ್ತೆ ಪಾರಿವಾಳಕ್ಕೆ ಮತ್ತೆ ಬರ್ಡ್ಸ್ಗೆ, ಲವ್ ಬರ್ಡ್ಸ್ಗೆ ಆಗುವಂತ ಫುಡ್ ಆಗಿರ್ಬೋದು. ಪೀಚೆ उधर जाओ, वो आदमी का ना हमारे जासिम भाई दिखाइए ये बनता। हाँ, कैसे बोला रेट बोला? अच्छा प्राइस है वो आने के लिए। सर इधर ನೋಡಿ फ्रेश देसी चिकन, ये क्या प्राइस है? 4 दिनार है। ಈ ಕೋಳಿ ನೋಡಿ ನಮ್ಮನ್ನು ನೋಡಿ ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾ ಇದೆ, ಅದಕ್ಕೆ ಗೊತ್ತಾಗಿರ್ಬೋದು ಇದು ನಾಳೆ ನಾನು ಇವರ ಹೊಟ್ಟೆಯಲ್ಲಿದ್ದು ನಾಡಿದ್ದು ನಾನು ಬೇರೆ ಕಡೆ ಇರ್ತೇನೆ. ಬೇರೆ ಕಡೆ ಗೊತ್ತಾಯ್ತಲ್ಲ ನೋಡಿ, ಇದೆಲ್ಲ ದೇಸಿ ಕೋಳಿ ತುಂಬ ಇದೆ ಇಲ್ಲಿ. ಏನು ಸುಹೇಲ್, ಇಲ್ಲಿ ಗಲ್ಫಿದ್ದು ಕೋಳಿ ಉಂಟಲ್ಲ, ಒಂದು ಏನೋ ತುಂಬಾ ಅಂದ್ರೆ ಸಫಾನ್ ನಾ ಹೇಳ್ತೀನಿ, ಇವತ್ತು ಮಳೆ ಬಂದಿದೆ. ಈ ಮಳೆದು ಚಳಿಯಲ್ಲಿ ಮೂಡ್ ಆಫ್ ಅಲ್ಲಿ ಇದೆ. ಇದಕ್ಕೆ ಒಂದು ಬ್ಲಾಂಕೆಟ್ ಎಲ್ಲ ಕೊಟ್ಟರೆ ಸರಿ ಆಗ್ತದೆ. ಇನ್ನು ನೋಡಿ ಎಷ್ಟು ನೋಡಿ, ಇದು ಫುಲ್ ಅದೇ ಇದು ತುಂಬಾ ಕೋಳಿ ಇದೆ. ಓಕೆ, ಮತ್ತೇನು ಗೊತ್ತಾ, ನಮಗೆ ಈ ಕೋಳಿ ಉಂಟಲ್ವಾ, ಕೋಳಿ ತೆಗೆದ ಮೇಲೆ ಇಲ್ಲಿಂದ ಅದು ಕಟ್ ಮಾಡುವುದೆಲ್ಲ ನಮಗೆ ವಿಜುವಲ್ಸ್ ತೆಗಿಲಿಕ್ಕೆ ಆಗುದಿಲ್ಲ. ಹಾಯ್ ಸುಹೇಲ್, ಏನ್ ಮಾಡ್ತಾ ಇರೋದು ಇವತ್ತು? ನಿನ್ನೆ ತಂದ ಕೋಳಿಯನ್ನು ನೋಡಿ, ದೇಸಿ ಕೋಳಿ. ಎಸ್, ಯಾವ ತರ ಕಟ್ ಮಾಡಿ ಎಲ್ಲ ತಂದಿದ್ದೇವೆ ನಾವು. ಅಂದ್ರೆ ಇವತ್ತೊಂದು ಪ್ಲೇಸ್ಗೆ ಬಂದಿದ್ದೇವೆ ಸಫಾನ್. ಎಸ್ ವಿಜುವಲ್ಸ್ ಎಲ್ಲ ಸ್ವಲ್ಪ. ಎಸ್, ಏನ್ ಮಾಡುದು ಸುಹೇಲ್ ಇವತ್ತು? ನೀವು ಏನ್ ಕುಕ್ ಮಾಡುದು ಇವತ್ತು? ಚಿಕನ್ ಪುಳಿ ಮುಂಚೆ ಅಂತ, ಮ್ಯಾಂಗ್ಳೂರ್ ಸ್ಟೈಲ್. ಓಕೆ ಸುಹೇಲ್, ಜಾಕೆಟ್ ಎಲ್ಲ ಹಾಕಿರೋದು, ಅಷ್ಟು ಕೂಡ ಕೋಲ್ಡ್ ವೆದರ್ ಇಲ್ಲಿ ನೋಡಿ.
ಕ್ಲೈಮೇಟ್ ಫುಲ್ಲಿ ಚೇಂಜ್ ಆಗಿದೆ ಈಗ. ಓಕೆ, ಇದು ಫ್ರೆಶ್ ಚಿಕನ್, ಹೌದು, ಅಂದ್ರೆ ದೇಸಿ ಚಿಕನ್. ಆಲ್ಮೋಸ್ಟ್ ಅಲ್ಲಿ ತರುವಾಗ ಕಟ್ ಮಾಡಿ ಇದು ಮಾಡಿ ಕೊಟ್ಟಿದ್ದಾರೆ ಫಿಶ್. ನಾವು ಸ್ವಲ್ಪ ಓಕೆ clean ಮಾಡುವಾಗ. ಓಕೆ ಓಕೆ ನೈಸ್. ಸುಹೇಲ್, ಎಷ್ಟು ಬ್ಯೂಟಿಫುಲ್ ಸ್ಪಾಟ್ ಅಲ್ವಾ ಇದು, ಅಮೇಸಿಂಗ್. ತುಂಬಾ ಜನ ಎಲ್ಲ ಬಂದು ಆಲ್ರೆಡಿ ಈಗ ಫುಡ್ ಮಾಡ್ತಾ ಇದ್ದಾರೆ ಈ ಲೊಕೇಶನ್ ಅಲ್ಲಿ ಬಂದು. ಓಕೆ ನಾವು ಸಹ ಈಗ ಓಕೆ ನೋಡಿ ಸ್ವಲ್ಪ ಸುಹೇಲ್ ಎಲ್ಲ ನೋಡಿ ಏನೋ ಇವತ್ತು ಸ್ಪೆಷಲ್. ಸುಹೇಲ್ ಇವತ್ತಿನ ಕಂಪ್ಲೀಟ್ ವ್ಲಾಗಲ್ಲಿ ಸುಹೇಲ್ ಮೇನ್ ಶೆಫ್. ಹ್ಯಾಪಿ ಸಿಗ್ತದೆ ಸಫಾನ್. ಓಕೆ ಕರೆಕ್ಟ್. ಸುಹೇಲ್ ಮುಂಚೆಲ್ಲ ಮಾಡ್ತಾ ಇದ್ರಲ್ಲ ಈ ಥರ ಕುಕ್ ಎಲ್ಲ? ಮನೆಯಲ್ಲಿ ಮಾಡ್ಲಿಕ್ಕೆ ಇದು ಸಿಗ್ತಾ ಇರ್ಲಿಲ್ಲ ಚಾನ್ಸಸ್. ಅಂದ್ರೆ ತಾಯಿ ಮಾಡ್ತಾ ಇದ್ರು, ಅಮ್ಮ ಮಾಡ್ತಾ ಇದ್ರು. ಓಕೆ, ಅಂದ್ರೆ ಇಲ್ಲಿ ಈಗ ನಾವೇ ಮಾಡ್ಬೇಕು. ಹೌದೌದು ಕರೆಕ್ಟ್. ಕಲಿಬೇಕಲ್ಲ, ಎಲ್ಲ ಎಲ್ಲಿ ಹೋದ್ರು ಸಹ ಹಾಗೆ ಒಂದು ಮಾತು ಹೇಳ್ತಾರೆ, ಅವನು ಓಡೆಗು ಪೋಯೆಗು ಅವ್ನು ಮಿಂಚಿ ಬರುವ ಅಂತ. ದಾರಿಯಲ್ಲಿ ಒಂದು ಭಾಷೆ ಉಂಟು ಸಫಾನ್. ಕರೆಕ್ಟ್ ಆ ಕರೆಕ್ಟ್ ತರ ನಾವೆಲ್ಲ ಗೊತ್ತಿಲ್ಲ ಅಂತ ಯಾವ್ದು ಸಹ ಇಲ್ಲ, ಎಲ್ಲ ಆಗ್ತದೆ. ಕರೆಕ್ಟ್. ಓಕೆ, ಎಸ್ ಸಫಾನ್. ನೆಕ್ಸ್ಟ್ ಟೊಮೆಟೊ. ಎಷ್ಟು ಟೊಮೆಟೊ ಹಾಕ್ಬೇಕು ಸುಹೇಲ್ ಅದಕ್ಕೆ? ಸಫಾನ್ 2 ತುಂಬಾ ಗಾಳಿ ಇದೆ ಸುಹೇಲ್ ಇಲ್ಲಿ ಅಲ್ವಾ? ಹೌದು ಸಫಾನ್, 2 ಟೊಮೆಟೊ. ಓಕೆ ಸುಹೇಲ್, ಅದು ಪ್ಲಾಸ್ಟಿಕ್ ಟೊಮೆಟೊ ತರ ಕಾಣಿಸ್ತಾ ಇದೆ. ಯಾವ್ದು ಸಫಾನ್? ಅದು ಇಲ್ಲ ನೋಡಿ ಯಾವ ತರ ಉಂಟು, original. ಫ್ರೆಶ್. Yes, yes. ಇಲ್ಲಿದು ಬೇರಿನಿ ಟೊಮೆಟೊ. ಇದನ್ನು ಸಹ ಒಳ್ಳೆ ಒಂದು ಮೀಡಿಯಂ ಟೈಪಲ್ಲಿ ಒಂದು ಕಟ್ ಮಾಡಿ ಶಾಜಿಲ್. ಸಫಾನ್. ಎಸ್ ಸುಹೇಲ್. ಇದನ್ನು ಗ್ಯಾಸ್ ಆನ್ ಮಾಡಿದೆ. ಓಕೆ, ಇದು ನಮ್ದು ಚಟ್ನಿ ನೋಡಿ ಯಾವ ತರ ಉಂಟಂತ. ಚಟ್ನಿ ಇಟ್ಟೆ, ಮತ್ತೆ ಮಣ್ಣಿನ ಪಾತ್ರೆ ಅಲ್ವಾ ಸುಹೇಲ್? ಮಣ್ಣಿನ ಪಾತ್ರೆ ಅದೇ. ಮತ್ತೆ ಆಯಿಲ್. ಎಸ್ ಎಸ್. ಆಯಿಲ್ ಹಾಕ್ತಾ ಇದ್ದೇನೆ. ಆಯಿಲ್ ಹಾಕುವ ಮುಂಚೆ ಸ್ವಲ್ಪ ಇದಾಗ್ಬೇಕು ಸಫಾನ್. ಅದು ಸ್ವಲ್ಪ ಹೌದೌದು ಕರೆಕ್ಟ್. ಯಾವುದು ಸ್ವಲ್ಪ ಚಟ್ನಿ ಬಿಸಿ ಆಗ್ಬೇಕು, ಬಿಸಿ ಆಗಬೇಕು, ಮತ್ತೆ ಆಯಿಲ್ ಹಾಕುವ Yes. ಸ್ವಲ್ಪ. ಸೊ ಇದೆಲ್ಲ ಆನಿಯನ್ ಕಟ್ ಮಾಡ್ಕೊಂಡಿರೋದಾ? ಯಾವುದು ನೋಡಿ ಈ ತರ 3 ಆನಿಯನ್, ಎಸ್ 2 ಟೊಮೆಟೊ, ಎಸ್. ಒಳ್ಳೆ ಸ್ಲೈಸ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೇನೆ. ಓಕೆ, ಈಗ ಹಾಕುವ. ಎಷ್ಟು ಆಯಿಲ್ ಹಾಕ್ಬೇಕು ಸುಹೇಲ್? ಸಫಾನ್ ನೋಡಿ, ಒಂದು ನೀರುಳ್ಳಿ, ನೀವು ನಾರ್ಮಲಿ ಒಂದು ನೀರುಳ್ಳಿ ನೀರುಳ್ಳಿ ಫ್ರೈ, ಇದು ಫ್ರೈ ಆಗ್ಲಿಕ್ಕೆ. ಎಸ್. ಓಕೆ, ಅದು ಸ್ಪೆಷಲಿ ಮಣ್ಣಿನ ಪಾತ್ರೆಯಲ್ಲಿ ಉಂಟಲ್ವಾ ಈ ಒಂದು ಏನು ಚಿಕನ್ ಪುಳಿ ಮುಂಚಿ ಮಾಡುದು, ಅದೊಂದು ಬೇರೆ ಲೆವೆಲ್. ಸಫಾನ್ ಸ್ವಲ್ಪ ಬಿಸಿ ಆಗ್ಲಿ ಇದು. ಆಯಿಲ್ ಬಿಸಿ ಆದ್ಮೇಲೆ ಮತ್ತೆ ಚಿಕನ್ ಇದು ನೀವು ಆಲ್ರೆಡಿ ಇದು ಮಾಡಿ ಇಟ್ಟಿದ್ದೀರಲ್ವಾ? ಸ್ವಲ್ಪ ಬಿಸಿ ಆಗಲಿ. ಸಫಾನ್ ಆಗ್ತಾ ಬಂತು. ಈಗ ಆನಿಯನ್ ಹಾಕುವ ಸಫಾನ್. ಎಸ್. ಈರುಳ್ಳಿ, ಸ್ವಲ್ಪ ಇದು ಗಾಳಿ ಉಂಟಲ್ಲ ಹಾಗೆ ಒಂದು ಸ್ವಲ್ಪ ಸ್ಲೋ ಉಂಟು. ಸೊ ಎಲ್ಲ ಫುಲ್ಲು ಒಂದು ಕಿಚನ್ ಅನ್ನೇ ಇಲ್ಲಿಗೆ ತಂದಿದ್ದೀರಾ ಅಂತಲ್ವಾ? ಅದೇ ಒಂದು ಒಂದು ಈಗ ರೂಮಲ್ಲಿ ಒಂದು ಫ್ರಿಡ್ಜ್ ಮತ್ತೆ ಒಂದು ಇದುಂಟು ಅಷ್ಟೇ. ಆ ಫ್ರಿಡ್ಜ್ ಮತ್ತು ಕುಕಿಂಗ್ ರೇಂಜ್ ಮಾತ್ರ ಇದೆಯಾ ಅಂತಲ್ಲ? ಮತ್ತೆ ಎಲ್ಲ ತಂದಾಗಿದೆ ಇಲ್ಲಿಗೆ. ಸ್ವಲ್ಪ ಇದಾಗ್ಲಿ, ಸ್ವಲ್ಪ ಒಂದು ಬ್ರೌನ್ ಕಲರ್ ತರ ಬರುತ್ತೆ, ಒಂದು ಗೋಲ್ಡ್ ಕಲರ್ ತರ. ಅಷ್ಟರವರೆಗೆ ಸ್ವಲ್ಪ ನೀರುಳ್ಳಿ ಇದಾಗ್ಬೇಕು, ಸ್ವಲ್ಪ ಫ್ರೈ ಆಗ್ಬೇಕಲ್ವಾ? ಅಂದ್ರೆ ನೀರುಳ್ಳಿ ಉಂಟಲ್ಲ ಸಫಾನ್ ಗೋಲ್ಡಿಶ್ ಆಗಿ ಬರ್ಬೇಕು. ಒಂದು ಗೋಲ್ಡ್ ತರ ಬಂದ್ರೆ ಗೋಲ್ಡ್ ಬರ್ಬೇಕಲ್ಲ, ಗೋಲ್ಡ್ ಕಲರ್ ಬರ್ಬೇಕಾ? ಇಲ್ಲಿ ಆಭರಣಕ್ಕೆ ಹೋಗ್ಬೇಕು. ನೀರುಳ್ಳಿ ಆಲ್ಮೋಸ್ಟ್ ಆಯ್ತು. ಓಕೆ, ಟೈಪ್ ಅಲ್ಲಿ ಈಗ ನಾವು ಟೊಮೆಟೊ ಹಾಕುವ. ಓಕೆ, ಟೊಮೆಟೊ ಹಾಕ್ತಾ ಇದ್ದೇವೆ. ಇದು ಇವಾಗ ನಿಮ್ಮ ವೈಫ್ ಸ್ವಾಬಿರ ನೋಡಿದ್ರಿ
ಇದು ಡೈಲಿ ನಿಮ್ಗೆ ಇನ್ನು ಮನೆಗೆ ಊರಿಗೆ ಹೋಗಿದ್ರೆ ಕುಕ್ಕಿಂಗ್ ಮಾಡುವಂತ ಒಂದು ಪರಿಸ್ಥಿತಿ ಬರ್ಬೋದಾ? ಇನ್ಶಾಲ್ಲಾ ಬರ್ಬೋದಾ ಅಂತ. ಆಲ್ಮೋಸ್ಟ್ ಕುಕ್ ಆಯ್ತು. ಓಕೆ, ಹಾಫ್ ಸ್ಪೂನ್ ಉಂಟಲ್ಲ, ಇದು ಹಳದಿ ಟರ್ಮೆರಿಕ್ ಪೌಡರ್ ಅದು ಹಾಕಿದ ಮೇಲೆ ನಾವು ರುಬ್ಬಿ ತಂದ ಮಸಾಲೆ ಅದು ಇವಾಗ ಆಡ್ ಮಾಡುದಾ? ಅದನ್ನು ಆಡ್ ಮಾಡ್ಬೇಕು. ಅಂದ್ರೆ ಎಷ್ಟು ಸ್ಪೂನ್ ಇರ್ಬೋದು ಸುಹೇಲ್ ಅದು? ಇದು ಒಂದು 3-4 ಸ್ಪೂನ್ ಇರ್ಬೋದು. ಓಕೆ, ಇದು ಇಂಪಾರ್ಟೆಂಟ್. ಇದು ಇದಲ್ವಾ ಪುಳಿ ಮುಂಚಿಂದ ಹೇಳುದು, ಇದು ಮಸಾಲೆ ಅಲ್ವಾ? ಮಸಾಲ ಓಕೆ, ನೋಡಿ ಇದನ್ನು ಹಾಕ್ಬೇಕು. ಓಕೆ, ಅಂದ್ರೆ ಬ್ಯಾಡ್ಗೆ ಮನಸ್ಸಿನಿಂದಲ್ಲ ಮಾಡಿದ್ದು, ಅದು ಯಾವ ತರ ಅಂತ ನಾನು ವಿಡಿಯೋದಲ್ಲಿ ಮತ್ತೆ ಹಾಕುವ ಸಫಾನದು ಕ್ಲಿಪ್. ಓಕೆ, ವಾವ್ ಸುಹೇಲ್, ಡೆಫಿನೆಟ್ಲಿ ನಾನೊಂದು ಹೇಳ್ತೇನೆ, ಇದೊಂದು ಟೇಸ್ಟಿ ಆಗಿರುವಂತಹ ಒಂದು ಏನು ಪುಳಿ ಮುಂಚಿ ಚಿಕನ್ ಕರಿ ಆಗುತ್ತೆ. ಇದು ಊರಲ್ಲಿ ಮೊನ್ನೆ ಬರುವಾಗ ತಂದದ್ದು ಸಫಾನ್, ಬ್ಯಾಡ್ಗೆ ಮನಸ್ಸು. ಎಸ್ ಎಸ್ ಎಸ್. ಮತ್ತೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಇಷ್ಟಾದ್ಮೇಲೆ ಒಳ್ಳೆ ಇದು ಮಾಡಬೇಕು, ಸ್ವಲ್ಪ ಮಿಕ್ಸ್ ಅಪ್. ಸರ್, ಇದು ನಾರ್ಮಲ್ ಚಿಕನ್ ಏನು ನಾವು ಫ್ರೋಸನ್ ಚಿಕನ್ ಕರಿ ತರ ಟೇಸ್ಟ್ ಇರಲ್ಲ, ಇದೊಂಥರ ಡಿಫ್ರೆಂಟ್ ಇರ್ಬೋದು. ಅದೇ ನಾವು ಫ್ರೆಶ್ ಚಿಕನ್ ತಂದಿರೋದಲ್ವಾ ಇದು? ಇಲ್ಲಿದು ನಾರ್ಮಲ್ ಯಾವ ತರ ಕರಿ ಬರುತ್ತೆ ಅಂತ. ಎಸ್, ಇದು ನಮ್ದು ಊರಿದು ಮ್ಯಾಂಗ್ಳೂರ್ ಸ್ಟೈಲ್ ಕರಾವಳಿ. ಎಸ್, ಸ್ವಲ್ಪ ಅದು ಇದಾಗ್ಲಿ, ಬೇವ್ಲಿ. ಡೆಫಿನೆಟ್ಲಿ ಬೆಂದ ಮೇಲೆ ಹೌದೌದು, ಸ್ವಲ್ಪ ತಪ್ಪಾಗ್ತದೆ ಅದು ಮಾತಾಡುವಾಗ. ಪರವಾಗಿಲ್ಲ ಸುಹೇಲ್, ನೀವು ಅದೇ ಕನ್ನಡ ಪಿರಿಯಡ್ಗೆ ಮರದಡಿಯಲ್ಲಿ ಕೂತ್ರೆ ಮತ್ತೆ ಕನ್ನಡ ಈ ತರ ಆಗದೆ ಮತ್ತೆ ಯಾವ ತರ ಆಗೋದು? ಟೀಚರ್ ಹೊಡೆದಷ್ಟು ಆಗ್ಬೋದು ಸ್ವಲ್ಪ, ನಂಗೆ ಹೊಡೆದದ್ದು ಮಾತ್ರ ಇಂಪ್ರೂವ್ ಆಗಿಲ್ಲ ಅಲ್ವಾ? ಸೂಪರ್ ಸುಹೇಲ್, ಮಾಷಾ ಅಲ್ಲ. ಇದು ಡೆಫಿನೆಟ್ಲಿ ಈ ಮಸಾಲೆ ಇದೆಯಲ್ಲ, ಮಸಾಲೆ ಕಾಣುವಾಗ ಉಂಟಲ್ಲ ಸುಹೇಲ್, ಇದೊಂದು ಕರಿ ಉಂಟಲ್ಲ ಬೇರೆ ಲೆವೆಲ್ ಅಲ್ಲಿ ಇರ್ಬೋದು. ಇದೇನು ಸುಹೇಲ್? ಸಫಾನ್ ಗರಂ ಮಸಾಲ 1 ಸ್ಪೂನ್ ಹಾಕುವ, ಒಂದು ಆಲ್ಮೋಸ್ಟ್. ಹಾಕಿದ ಮೇಲೆ ಇದು ಚಿಕನ್ ಕರಿ ಮಸಾಲ ಸಫಾನ್, ಇದನ್ನು ಒಂದು ಸ್ಪೂನ್ ಹಾಕ್ತೇನೆ. ಸಫಾನ್ ಇದು ಮಸಾಲ ಒಂದು 3/4 ಸ್ಪೂನ್ ಹಾಕ್ತೇನೆ. 1 ಸ್ಪೂನ್, ಒಂದು ಇಷ್ಟ ಹಾಕುವ. ಓಕೆ ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು. ಸುಹೇಲ್, ಅದು ಉಪ್ಪು ಹೌದಾ? ಇಲ್ಲಿ ಸಕ್ಕರೆ ಕೂಡ ಇತ್ತು, ನಾವು ಬ್ಲಾಕ್ ಮಾಡೋದು. ಉಪ್ಪು ಹೌದಲ್ವಾ? ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಓ ಓ, ಈ ತರ ಹಾಕಿ ಮತ್ತೆ ನಾನು ಇಲ್ಲಿಂದಲೇ ಸ್ವಲ್ಪ ಈ ತರ ಮಾಡ್ಬೇಕಾ? ಸಫಾನ್ ಲಾಸ್ಟ್ ನಮ್ದು ದೇಸಿ ಮುರ್ಗಿ ಚಿಕನ್. ವಾವ್, ನೋಡಿ ಯಾವ ತರ ಫ್ರೆಶ್. ನೋಡಿ ಲೆಗ್ ನೋಡಿ ಲೆಗ್ ಸಫಾನ್. ಈ ತರ ಚಿಕನ್ ಅನ್ನು ಹಾಕಿ ಕ್ಲೈಮ್ಯಾಕ್ಸ್ ಸಫಾನ್ ಇದು. ಮತ್ತೆ ಸ್ವಲ್ಪ ಉಂಟು, ಆ ಚಿಕನ್ ಫುಲ್ ಸ್ಪ್ರೆಡ್ ಮಾಡ್ಬೇಕಲ್ವ ಸುಹೇಲ್? ಒಂದೇ ಕಡೆ ಹಾಕ್ಬಾರ್ದಂತಲ್ವಾ? ಎಲ್ಲ ಕಡೆ ಹಾಕಿ ಸಫಾನ್ ಈ ತರ ನೋಡಿ ಫುಲ್ ಮಿಕ್ಸ್. ಅದಕ್ಕೆ ಇದು ಎಲ್ಲ ಮಸಾಲೆ ಎಲ್ಲ ಫುಲ್ ಅದಕ್ಕೆ ಸ್ಪ್ರೆಡ್ ಆಗ್ಬೇಕಲ್ವಾ? ಫುಲ್. ಮತ್ತೆ ಸುಹೇಲ್, ಮತ್ತೆ ನಾವು ಇಲ್ಲಿ ಸ್ಪೆಷಲಿ ನಾವು ಈ ನಮ್ಗೆ ಈ ಮಣ್ಣಿನ ಪಾತ್ರೆ ಕೊಟ್ಟಿರೋದುಂಟಲ್ವಾ, ನಮ್ಮ ತಂಗಿ ನನ್ನ ಹತ್ರ ಏನ್ ಹೇಳಿದ್ರು ಗೊತ್ತಾ? ನಂಡೆ ಚಟ್ಟಿ ಮಾತು ಬೊಟ್ಟೆಗೆ ನಿಂಡೆ ತಲೆ ಬೊಟ್ಟು ಬಾಟುವ. ನಾನು ಆಗದಿದ್ದಾನೆ ಚಿಕನ್ ಕರಿಯನ್ನು ಜಾಸ್ತಿ ಇದು ಮಾಡ್ತಾ ಇಲ್ಲ, ಚಟ್ಟಿ ಜಾಗ್ರತೆ. ಅಂದ್ರೆ ಇದು ಆಲ್ಮೋಸ್ಟ್ ತಿಕ್ಕಾಗಿದೆ ಅಲ್ವಾ? ಸ್ವಲ್ಪ ಲೈಟ್ ಅಲ್ಲಿ ಬೇಕಲ್ಲ. ಸುಹೇಲ್, ಇದು ನನಗೆ ತುಂಬಾ ಇಷ್ಟ ಆಗಿರೋದು ಏನು ಗೊತ್ತಾ? ನಿಮ್ಮ ಈ ಕಾನ್ಸೆಪ್ಟ್ ನೋಡಿ. ನಾರ್ಮಲಿ ಏನು ಚಿಕನ್ ಕರಿ ಮಾಡ್ತಾರೆ ಈ ಕುಕ್ಕರ್ ಅಲ್ಲ, ಇದು ದೇಸಿ ಫ್ರೆಶ್ ಚಿಕನ್
ಮಣ್ಣಿನ ಪಾತ್ರೆಯಲ್ಲಿ. Yes, Safwan. ದಟ್ಸ್ ಅಮೇಸಿಂಗ್ ಸುಹೇಲ್, ಅಪ್ರಿಷಿಯೇಟೆಡ್. ನಿನ್ನ ಒಂದು ಕಾನ್ಸೆಪ್ಟ್ ಇದೆಯಲ್ಲ, Yes, Safwan. ದಟ್ ಈಸ್ ಬ್ಯೂಟಿಫುಲ್. ಓಕೆ ಇದನ್ನು ಬೇಯಲಿಕ್ಕೆ ಒಳ್ಳೆ ಕುದಿ ಬರ್ಲಿ, ಓಕೆ ಬಬಲ್ಸ್ ತರ ಬರ್ತದೆ ಸಫಾನ್. ಆದ್ಮೇಲೆ ಓಕೆ ಅದನ್ನು ತೆಗೆದು ಒಂದು ಸ್ವಲ್ಪ ಹಾಕ್ಲಿಕ್ಕೆಲ್ಲ ಉಂಟು ಕೆಲವು Yes, yes, items yes. ಎಲ್ಲ. ಈಗ ಇವಾಗ ಎಲ್ಲ ಹಾಕಿದ ಮೇಲೆ ಇದು ಕ್ಲೋಸ್ ಮಾಡೋದಲ್ವಾ? Yes, Safwan. ಓಕೆ. ಸೂಪರ್ ಪರಿಮಳ ಸಫಾನ್, ಇದು ಕಸ್ತೂರಿ ಮೇಥಿ ಅಂತ. ಕಸ್ತೂರಿ ಅಲ್ಲ, ಕಸೂರಿ ಮೇಥಿ. ಕಸೂರಿ ಮೇಥಿ. ಇದು ಸ್ವಲ್ಪ ಹಾಕ್ಲಿಕ್ಕೆ ಹೀಗೆ. ಸೂಪರ್. ಮತ್ತೆ ಉಂಟಲ್ಲ ಸಫಾನ್, ಇದು ನಮ್ದು ಕೊತ್ತಂಬರಿ ಸೊಪ್ಪು ನೋಡಿ, ಅದು ಫೈನಲ್ ಟಚ್ ಅಲ್ವಾ? ಟಚ್. ಎಸ್, ನಮ್ದು ದೇಸಿ ಪುಳಿ ಮುಂಚಿ ಚಿಕನ್ ರೆಡಿ ಆಯ್ತು. ಇದು ಆಲ್ಮೋಸ್ಟ್ ರೆಡಿ ಆಗಿ ಆಯ್ತು. ಈಗ ಇದನ್ನು ಸೈಡಲ್ಲಿ ಇಡುವ. ಸ್ವಲ್ಪ ಕರಿ ತೋರಿಸಿ. ವಾವ್, ರಿಯಲಿ ಸುಹೇಲ್, ಅದರ ಪರಿಮಳ ಬರ್ತಾ ಇದೆ. ಸ್ವಲ್ಪ ಅದು ತೋರಿಸಿ ಸಫಾನ್ ನೋಡಿ. ನೋಡಿ ಇನ್ನೂ ಸಹ ಬಾಯ್ಲ್ಡ್ ಇದಾಗ್ತಾ ಉಂಟು ನೋಡಿ. ಸೂಪರ್ ಸೂಪರ್ ಸೂಪರ್, ಈ ತರ ಬರಬೇಕು ಕರಿ. ವಾವ್, ನೋಡಿ ಸುಹೇಲ್ನ ಪುಳಿ ಮುಂಚಿ ಚಿಕನ್ ಕರಿಯಲ್ಲಿ ರೆಡಿ ಉಂಟು. ಎಸ್, ಇದಕ್ಕೆ ಮಂಗಳೂರು ಶೈಲಿಯ ನೀರು ದೋಸೆ. ಎಸ್, ಓಕೆ. ಸ್ಪೆಷಲ್ ದೋಸೆ ಇದು ಸುಹೇಲೆ. ಇದು ಆ ಕರಿಗೆ ಉಂಟಲ್ವಾ, ಪುಳಿ ಮುಂಚಿ ಕರಿಗೆ ಆ ಸ್ಪೆಷಲ್ ಕಾಂಬಿನೇಷನ್ ಇದು. ಈ ದೋಸೆ ಒಂದು ಟೇಸ್ಟ್ ಮಾಡಿದ್ರು ಉಂಟಲ್ವಾ, ಒಂದಲ್ಲ ಒಂದು 10-20 ದೋಸೆ ತಿನ್ಬೇಕು ಒಬ್ರು. ಸಫಾನ್ ಸುಹೇಲ್, ಎಸ್ ಸಫಾನ್, ಈ ತರ ಔಟಿಂಗ್ ಬಂದು ಒಂದು ಫುಡ್ ಎಲ್ಲ ಮಾಡೋದುಂಟಲ್ವಾ, Yes. ಒಂದು ಡಿಫ್ರೆಂಟ್ ವೈಬ್ ನೋಡಿ. ಮತ್ತೆ ಸುಮ್ಮನೆ ಮೊಬೈಲ್ ನೋಡ್ತಾ ಇರೋದು, ಸುಮ್ಮನೆ ಮಲಗುವುದು, ಮತ್ತೆ ಬೇರೆ ಏನಾದರೂ ಹಾಬೀಸ್ ಎಲ್ಲ ಅದಕ್ಕಿಂತ ಉಂಟಲ್ಲ, ಈ ಥರ ಎಲ್ಲ ಔಟಿಂಗ್ ಬರೋದು ಫ್ಯಾಮಿಲಿ ಜೊತೆ. Yes. ಡಿಫ್ರೆಂಟ್ ವೆರೈಟಿ ಫುಡ್ ಮಾಡೋದು. ಅಕ್ಕಿನ ನೆನೆಸಿ ಹಾಕಿ ಎಸ್, ನಂತರ ಏನು ಮಿಕ್ಸಿಯಲ್ಲಿ ಅದನ್ನು ಗ್ರೈಂಡ್ ಮಾಡಿ ನಂತರ ಈ ಥರ ನೋಡಿ, ಇದೆಷ್ಟು ಇದೆಲ್ಲ ನೋಡಿ, ಇದು ಏನು ದೋಸೆಯ ಹಿಟ್ಟು ಫ್ರೆಶ್ ನಾವು ಮಾಡಿರೋದು, ಮನೆಯಲ್ಲೇ ಮಾಡಿರೋದು. ಸುಹೇಲ್, ಎಸ್ ಸಫಾನ್, ನೋಡಿ ಸುಹೇಲ್, ಚಿಕನ್ ಏನು ಫ್ರೆಶ್ ದೇಸಿ ಚಿಕನ್ನ ಪುಳಿ ಮುಂಚಿ ಮತ್ತು ಮಂಗಳೂರು ಶೈಲಿಯ ದೋಸೆ ಎಸ್, ರೆಡಿಯಾಗಿದೆ. ಸರ್ವ್ ಮಾಡ್ತಾ ಇದ್ದೇನೆ. ನನ್ನ ಮಕ್ಕಳಿದ್ದಾರೆ ಇಲ್ಲಿ, ಇಶಲ್ ಮತ್ತು ಶಾಜಿಲ್ ಇದ್ದಾರೆ. ತುಂಬ ಟೇಸ್ಟ್ ಆಗಿರ್ತಾರೆ. ಇದೆ ಒಳ್ಳೆ ಪರಿಮಳ ಬರ್ತಾ ಇದೆ ಸುಹೇಲ್. ಫಸ್ಟ್ ಉಂಟಲ್ಲ ಇದು ನನ್ನ ಬೇಬಿ ಬಾಯ್ಗೆ ಕೊಡೋಣ. ಶಾಜಿಲ್, ಇಶಲ್ ಇದ ಸುಹೇಲ್. ಎಸ್ ಸಫಾನ್, ಸೂಪರ್ ಟೇಸ್ಟಿ ಸುಹೇಲ್. ಇಲ್ಲಿ ನೋಡಿ ಗ್ರೇವಿ ಯಾವ ಥರ ಆಗಿದೆ ನೋಡಿ ಸುಹೇಲ್.